ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಿದ್ದೆ ನೋಡ್ರಿ. ಇವತ್ತು ನೋಡ್ರಿ ಯಜಮಾನ್ರು ಪೂಜೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ರೀ. ಅವ್ವ ಎದಕ್ಕೆ ಇಟ್ಟಿರಿ? ಹಾಂ, ಅವ್ವ ಎದಕ್ಕೆ ಇಟ್ರಿ ಲೈನಾಗಿ ಹೇಳ್ರಿ. ಅಲ್ಲ, ನನ್ನ ಎದುರುಗಡೆ ಏನು ಹೇಳಿರಿ ಅದು ಹೇಳ್ರಿ ಅಷ್ಟೇ. ಆ ಹೂವು ಏನಕ್ಕೆ ಇಟ್ಟಿದ್ದಾರಂತೆ? ಯಜಮಾನ್ರು ಇದ್ರೆ ಮನೇಲಿ ಅಡುಗೆ ಜಾಸ್ತಿ ಇರುತ್ತೆ ನೋಡ್ರಿ. ಯಜಮಾನ್ರು ಟಿಫನ್ ಕಟ್ಕೊಂಡು ಹೋಗ್ತಾರೆ. ಚಪಾತಿ ಮಾಡಿದ್ದೀನಿ, ಆಮೇಲೆ ಇದು ಸಬ್ಬಕ್ಕಿ ಮತ್ತು ಬೇಳೆ ಹಾಕಿ ಮಾಡಿದ್ದೀನಿ ಪಲ್ಯ, ಇದೊಂಥರ. ಆಮೇಲೆ ಇಲ್ಲಿ ಚಟ್ನಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಸಬ್ಬಕ್ಕಿ ಈರುಳ್ಳಿ ಹಾಕಿ ಪಡ್ಡು ಒಂಥರ ಮಾಡಿದ್ದೀನಿ, ಇದು ಒಂಥರ ಮಾಡಿದ್ದೀನಿ. ಈ ಥರ ಪಡ್ಡು ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ. ಇನ್ನೂ ನೋಡಿರಿ, ಇವ್ರು ಯಜಮಾನ್ರು ಮಾಡಿರೋ ಅನ್ನ ಇಷ್ಟ ಐತೆ, ನಾನಂತೂ ತಿನ್ನಲ್ಲ. ಇಷ್ಟೆಲ್ಲ ಅಡುಗೆ ಇರುತ್ತೆ ನೋಡಿ ಮನೇಲಿ. ಯಜಮಾನ್ರು ಇದ್ದರೆ ಅಡುಗೆ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ. ಅವರಿಲ್ಲ ಅಂದರೆ ಲೈಟಾಗಿರುತ್ತೆ ರೀ. ಅದು ಹೂವು ಏನಂದ್ರಿ ಹೇಳ್ರಿ? ಹಾಂ, ಆ ಹೂವು ಎದಕ್ಕೆ ಇಟ್ರಿ? ನೀವು ಈ ಲೈನ್ ದಾಟಿ ನೀವು ಬರ್ಬೇಡ್ರಿ, ನಾವು ಬರ್ಬೇಡ ಅಂತ ಅರ್ಥ. ಯಾರು ದೇವಿ ಬರ್ಬಾರ್ದ ಕೇಳಿದ್ರಿ? ಈ ಹೂವು ಇಟ್ಟಿದಾರಂತೆ, ಈ ಬಾರ್ಡ್ರ್ ದಾಟಿ ಅವರು ಬರೋಂಗಿಲ್ವಂತೆ, ಆ ಬಾರ್ಡ್ರ್ ದಾಟಿ ನಾವು ಹೋಗಂಗಿಲ್ವಂತೆ. ಸುಮ್ಮನೆ ತಮಾಷೆಗೆ ಮತ್ತು ದೇವ್ರ ವಿಷಯದಲ್ಲಿ ಕಾಮಿಡಿ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ. ಬರ್ರಿ ಇವಾಗ ಬೇಗ ನಾನು ಪಡ್ ಮಾಡಿ ರೆಡಿ ಹಾಕಿ ಹೋಗ್ತಾ ಇರ್ಬೇಕು ಕೆಲಸಕ್ಕೆ. ಭಾಳ ದಿನ ಆಯಿತು ಯಜಮಾನ್ರು ಊರಿಗೆ ಹೋದನಿಂದ ನಾನು ಮಾಡೇ ಇರಲಿಲ್ಲ. ಅರೆ ನೋಡ್ರಿ, ಮನೆ ತುಂಬ ಲೋಬನ್ ಹಾಕಿದ್ದಾರೆ, ಎಲ್ಲ ಕಡೆ ಲೋಬನ್. ಕೆಲಸದಿಂದ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಪಾತ್ರೆನ ತೊಳ್ಕೊಂಡಿದ್ದೀನಿ. ಇವಾಗ ಸಾಯಂಕಾಲ ಅಡುಗೆನೂ ಐತೆ. ಚಪಾತಿ ಮಾಡಿದ್ದೀನಿ ನೋಡ್ರಿ, ಚಪಾತಿ ಕೂಡ ಹಂಗೆ ಐತೆ. ಇನ್ನೂ ಪಲ್ಯ ಇದೆ, ಇದು ಸ್ವಲ್ಪ ಬಿಸಿ ಮಾಡ್ತೀನಿ. ಅನ್ನ ಇದೆ. ಇನ್ನು ಸಾಯಂಕಾಲ ಏನೂ ಮಾಡಲ್ಲ, ದೀಪ ಮುಡಿಸ್ಬೇಕು. ಆ ಕಡೆಗೆ ಬಟ್ಟೆ ಮಾಡಿ ಚಿಕ್ಕಿದ್ದೀನಿ ನೋಡ್ರಿ. ಬಟ್ಟೆ ಒಗೆಯೋಣ ಅಂದ್ಕೊಂಡೆ, ಟೈಮ್ ಆಗಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಗೆದ್ಬಿಡ್ತೀನಿ. ಓಕೆ, ದೀಪ ಮುಡಿಸ್ಬಿಡ್ತೀನಿ ಬೇಗನೆ. ನನಗೆ ಹುಷಾರಿಲ್ಲ, ಮಲ್ಕೊಂಡಿದ್ದೀನಿ. 2 ದೋಸೆ ಹಾಕೊಂಬಂದು ಕೊಟ್ಟಿದ್ದಾರೆ ಅವರು. ಹೆಂಗಾಗಿದೆ ಫಸ್ಟ್ ಟೈಮ್ ಅವ್ರದ್ದು ಅವ್ರಿಗೆ ದೋಸೆ ಅಡುಗೆ ಪರವಾಗಿಲ್ಲ. ನನಗೆ ಹೊಟ್ಟೆ ಹಸು ಇಲ್ಲ ಅಂದರೂ ಬಲವಂತ ತಂದು ಕೊಟ್ಟವ್ರೆ. ನಿನ್ನೆ ಹುಷಾರಿಲ್ಲ, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿರಿ. ಬೆಳಗ್ಗೆನೇ ಹೋಗಿ ಬಟ್ಟೆ ಒಗೆದು ಬಂದು ಇಲ್ಲಿ ಅನ್ನ ಮತ್ತು ನೆನ್ನೆ ದೋಸೆ ಇಟ್ಟಿತ್ತು, ಒಂದು 3 ದೋಸೆ ಇತ್ತು, ಅನ್ನ ಮಾಡಿದ್ದೀನಿ. ನಿನ್ನೆ ಅನ್ನ ಒಗ್ಗರಣೆ ಹಾಕಿದ್ದೀನಿ ನೋಡಿ. ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ತುಂಬಾ ಸುಸ್ತಾಗಿತ್ತು. ಏನಾಯ್ತು ಅಂತ ಗೊತ್ತಾಗಲಿಲ್ಲ. ತುಂಬಾ ಅಂದರೆ ತುಂಬ ಸುಸ್ತಾಯಿತು. ಇವಾಗ ಬೇಗ ಕೆಲ್ಸಕ್ಕೆ ಹೋಗಬೇಕು. 8:15 ಆಗ್ತಾಯಿದೆ. ಕೆಲ್ಸಕ್ಕೆ ಹೋಗ್ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೆಲಸ ಮುಗೀತು ನೋಡಿರಿ. ತರಕಾರಿ ಅಂಗಡಿ ಬಂದಿದ್ದೀನಿ, ತರಕಾರಿ ತೊಗೊಳೋಕ್ಕೆ. ತರಕಾರಿ ಇಲ್ಲ ಮನೆಯಲ್ಲಿ. ಓಕೆ, ನನಗೆ ಎನರ್ಜಿ ಬರಲಿ ಅಂತ ಒಂದು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಜ್ಯೂಸ್ ಕುಡಿಯೋಣ ಬನ್ನಿರಿ. ಆಮೇಲೆ ಇವಾಗ ಇವೆರಡು ಟೊಮೊಟೊಯಿಂದ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಟ್ನಿ ಮಾಡಿ ಸಾಂಬಾರಿದೆ, ಅನ್ನ ಇದೆ, ರೊಟ್ಟಿ ಮಾಡ್ತೀನಿ, ಬಿಸಿ ರೊಟ್ಟಿ. ಫಸ್ಟ್ ಎನರ್ಜಿಗೆ ಜ್ಯೂಸ್ ಕುಡಿದ್ಬಿಡೋಣ. ಬನ್ನಿ ಜ್ಯೂಸ್ ಕುಡಿಯೋಣ. ನಾಳೆ ನೋಡಿರಿ, ಕಾಳು ಸಾಂಬಾರು ಇಲ್ಲ ಕಾಳು ಪಲ್ಯನೂ ಮಾಡೋಣ ಅಂತ ಕಾಳನ್ನೇ ಇಟ್ಟಿದ್ದೀನಿ. ಸ್ವಲ್ಪ ಕಾಳು ಪಲ್ಯ, ಸ್ವಲ್ಪ ಮೊಳಕೆ ಕಡಕ್ಕೆ ಇಟ್ಟಿದ್ದೀನಿ. ಮೊಳಕೆ ಕಟ್ಟಬೇಕು, ಇನ್ನೂ ಕಟ್ಟಿಲ್ಲ. ಸ್ವಲ್ಪ ಮೊಳಕೆ ಕಟ್ತೀನಿ, ಸ್ವಲ್ಪ ನಾಳೆ ಬೆಳಗ್ಗೆ ಕಾಳು ಸಾಂಬಾರು ಮಾಡ್ತೀನಿ. ಎಷ್ಟು ನೆನಿಟ್ಟಿದ್ದೀನಿ ನೋಡಿರಿ, 2 ಟೈಮ್ ಆಗೋಷ್ಟು. ಬಟಾಣಿ ಅದೆಲ್ಲನೂ ತುಂಬ ಚೆನ್ನಾಗಾಗುತ್ತೆ. ಇವ್ರು ಇಷ್ಟಪಡ್ತಾರೆ ಕಾಳು ಸಾಂಬಾರು ಅಂದರೆ. ಇವಾಗ ಒಂದು ಅರ್ಧ ಮೊಳಕೆ ಕಟ್ಟಿ ಇಟ್ಬಿಡ್ತೀನಿ ಇವಾಗಲೇ. ಊಟನೂ ಆಯ್ತು ನೋಡಿರಿ. ಹಸಿಮಿಕೆ ಚಟ್ನಿ ಎಲ್ಲ ಖಾಲಿ, ಇಷ್ಟೇ ಉಳಿದಿದೆ. ಊಟನೂ ಆಯಿತು, ಎಲ್ಲ ಪಾತ್ರೆ ತೊಳಿತಾ ಇದ್ದೀನಿ ನೋಡಿರಿ. ಇನ್ನೂ ಇಷ್ಟು ರೊಟ್ಟಿ ಉಳಿದಿದೆ, ಮುಚ್ಚಿಟ್ಟಿದ್ದೀನಿ. ರೊಟ್ಟಿ ಮುಚ್ಚಿಟ್ಟಿದ್ದೀನಿ. ಇನ್ನು ಪಾತ್ರೆ ತೊಳೆದು ಎಲ್ಲ ನೀಟಾಗಿಟ್ಟರೆ ಬೆಳಗ್ಗೆ ಹೊತ್ತು ಬೇಗ ಆಗುತ್ತೆ. ಪಾತ್ರೆ ತೊಳೆದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದನ್ನೆಲ್ಲ ತೊಳೆದಿಟ್ಟಿದ್ದೀನಿ ನೋಡಿರಿ.
ನೆಕ್ಸ್ಟ್ ಪಾತ್ರೆ ತೊಳೆದಿದ್ದೀನಿ ನೋಡ್ರಿ ಇನ್ನು ನಾಳೆ ಎದ್ದ ತಕ್ಷಣ ಕಸ ಗುಡಿಸಿ ಮನೆ ಒರೆಸೋದು. ನಮ್ಮ ಯಜಮಾನ್ರಿಗೆ ಇವತ್ತು ಗಿಫ್ಟ್ ಕೊಟ್ಟಿದ್ದಾರೆ. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ. ಯಜಮಾನ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ತೋರ್ತು ಬನ್ನಿರಿ ನೀವೇ. ಇದು ಎರಡು ಏನಂತಾರೆ ಇದಕ್ಕೆ ಏನಂತಾರೆ ಕಾರ್ಪೆಂಟ್ರ್, ನಮ್ಗೆ ಗೊತ್ತಾಗಲ್ಲ ಇವು ಏನಂತ. ಇದು ಎರಡು ಕೊಟ್ಟಿದ್ದಾರೆ. ನೋಡಿ ಒಂದು ಪೆನ್ ಕೊಟ್ಟಿದ್ದಾರೆ, ಒಂದು ಪೆನ್ನು ಮತ್ತು ಎರಡು ಬುಕ್ ಕೊಟ್ಟಿದ್ದಾರೆ ಬರೀಕೆ. ನೋಡಿ ಫೆವಿಕಾಲ್ ಕಂಪ್ನಿಯವರು ಗಿಫ್ಟ್ ಕೊಟ್ಟಿದ್ದಾರೆ. ಎರಡು ಈ ಥರ ಏನಂತಾರೆ ಇದು ಗೊತ್ತಿಲ್ಲ ನನಗೆ. ಇದು ಕೊಟ್ಟಿದ್ದಾರೆ, ಒಂದು ಪೆನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ರಿ ಅವಾಗಲೇ. ಫೆವಿಕಾಲ್ ಕಂಪ್ನಿಯವರು ಜಗಳ ಬರಬಾರ್ದು ಗಂಡ ಹೆಂಡ್ತಿಗಂತ ಎರಡು ಲೋಟ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಎರಡು ಬಟ್ಲ ಕೊಟ್ಟಿದ್ದಾರೆ ನೋಡಿ, ಎರಡು ಬಟ್ಲ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಎರಡು ಸ್ಪೂನ್ ಕೊಟ್ಟಿದ್ದಾರೆ, ಎರಡೆರಡು ಕೊಟ್ಟಿದ್ದಾರೆ, ಎರಡು ಸ್ಪೂನು ಮತ್ತು ಎರಡು ತಟ್ಟೆ ನೋಡಿ. ಇಬ್ರಿಗೂ ಒಂದೊಂದು ಕೊಟ್ಟಿದ್ದಾರೆ ನೋಡಿರಿ. ಖುಷಿ ಆಯ್ತು ನನಗಂತೂ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ. ಭಾರ ಇನ್ನೂ ಕೂಡ ಇದೆ. ನಂಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಈ ಥರ ಗಿಫ್ಟ್ ಬಂದಿದೆ ನೋಡಿರಿ ಯಜಮಾನ್ರಿಗೆ. ಅವಾಗವಾಗ ಏನೋ ತೊಗೊಂಬರ್ತಾರೆ. ಒಂದ್ಸರಿ ಬ್ಯಾಗ್ ತೊಗೊಂಬಂದಿದ್ರು, ಮತ್ತೊಂದು ಸರಿ ಏನೋ ತಂದಿರಲ್ರಿ. ಹಾಂ, ನೀರು ಕುಡಿಯೋದು ಒಂದು ಬಾಟಲ್ ತೊಗೊಂಬಂದಿದ್ರು ನೋಡಿ ಸ್ಟೀಲ್ದು. ಅದು ವಿಡಿಯೋ ಮಾಡಿದ್ದೀನಲ್ಲೋ ಗೊತ್ತಿಲ್ಲ. ಅವಾಗವಾಗ ಮೀಟಿಂಗ್ ಹೋದಾಗ ಈ ಥರ ಎಲ್ಲ ಕೊಡ್ತಾರೆ ನೋಡಿ ಯಜಮಾನ್ರಿಗೆ.